ಜಾತಕಗಳಲ್ಲಿ ನಾವು ನೋಡಿದಾಗ ಅವರ ಕರ್ಮದ ಅನುಸಾರವಾಗಿ ಒಬ್ಬೊಬ್ಬರಿಗೆ ತುಂಬಾ ಚೆನ್ನಾಗಿರುತ್ತೆ, ಜಾತಕನೇ ನೋಡಿರಲ್ಲ, ಮದುವೆ ಆಗಿರುತ್ತೆ, ತುಂಬ ಚೆನ್ನಾಗಿರೋದನ್ನು ನಾವು ನೋಡಿದ್ದೀವಿ. ಜಾತಕ ನೋಡಿದಲ್ಲೇ ಮದುವೆ ಆಗಿರೋ ತುಂಬ ಸಮಸ್ಯೆಗಳನ್ನ ಅನುಭವಿಸೋದನ್ನೂ ಸಹಿತ ನಾವು ನೋಡ್ತಾ ಇದ್ದೀವಿ. ಕೆಲವೇ ದಿನಗಳು ಅಂದರೆ ಒಂದು 3 ತಿಂಗಳು ಅಥವಾ 6 ತಿಂಗಳು ಅಥವಾ 5 ತಿಂಗಳು ಅಥವಾ 2 ತಿಂಗಳು ಅಷ್ಟರ ಒಳಗಡೆ ಅವ್ರಿಗೆ ಆ ಮದುವೆ ಹುಡುಗನಿಗಾಗಿರ್ಬೋದು ಅಥವಾ ಹುಡುಗಿಗೆ ಯಾರಿಗೋ ಒಬ್ರಿಗೆ ಅನಾಹುತವಾಗಿ ಅವರು ಮೃತರಾಗಿರ್ತಾರೆ. ಸೊ ಅಂಥ ಸಂದರ್ಭ ಏನು ಮಾಡಬೇಕು? ಯಾಕಂದರೆ ಇದು ಜಾತಕದ ಹೊಂದಾಣಿಕೆಯಲ್ಲಿ ಕುಜದೋಷ ಇದ್ದಾಗ ಅದನ್ನು ಪರಿಹಾರ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಪರಿಹಾರನೇ ಮಾಡ್ದಲೇ ಅದಕ್ಕೆ ಒಂದು ಹೋದಾಗ ಈ ಥರ ಅಚಾತುರ್ಯಗಳು ನಡೆದಾಗ ಆವಾಗ ಹೋಗಿ ಪರಿಹಾರ ಮಾಡಿಸಿದ್ರೆ ಯಾವುದೇ ರೀತಿ ಫಲ ಸಿಗಲ್ಲ. ಆಗಿನ ಕಾಲದ ಡೈವರ್ಸ್ ಅಂತ ಅಷ್ಟೊಂದು ಬೆಳಕಿಗೆ ಬಂದಿರಲಿಲ್ಲ. ಇತ್ತೀಚಿನ ದಿನಗಳು ಯಾಕಂದರೆ ಇದೆಲ್ಲ ಈ ಥರ ನಮ್ಮ ಒಂದು ನೂತನವಾದಂತಹ ಒಂದು ಎನ್ವಿರಾನ್ಮೆಂಟ್ ಅಂತ ಏನಂತ ಕರಿತೀವಿ, ಒಂದು ವಯೋವಿಚಾರವನ್ನು ಏನಂತ ಕರಿತೀವಿ, ನಾವು ಎಷ್ಟು ಪ್ರಪಂಚ ಬೆಳೀತಾ ಹೋಗ್ತಾ ಇದೆ ಅಷ್ಟು ನಮ್ಮ ಪ್ರಪಂಚ, ನಮ್ಮ ಒಂದು ಮಾನಸಿಕ ಖಿನ್ನತೆಗಳು ಬೆಳೀತಾ ಹೋಗ್ತಾ ಇದೆ. ಈಗ ಪ್ರೀತಿ ಪ್ರೇಮ ವಿಚಾರದಲ್ಲಿ ಹೋಗ್ಬೋದು ನೋಡಿ, ಆ ಒಂದು ಆಕರ್ಷಣೆ ಇರುವಂತಹ ಒಂದು ವಯಸ್ಸದು 18ರಿಂದ 26 ವರ್ಷ. ಈ ಒಂದು ವಯಸ್ಸೇನಿದೆ ಅಂದರೆ ಆಕರ್ಷಣೆ ಇರುವಂಥ ವಯಸ್ಸು. ಟು ಅಂಡರ್ಸ್ಟ್ಯಾಂಡ್ ದೇರ್ ಲೈಫ್, ನಾಟ್ ಓನ್ಲಿ ದ ಫಿಸಿಕಲ್. ನಾನು ಬರೀ ಫಿಸಿಕಲ್ ಬಗ್ಗೆ ಮಾತಾಡ್ತಿಲ್ಲ, ಎಮೋಷ್ನಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಮೋಷನಲ್ ಕನೆಕ್ಷನ್ಸ್ ಬಗ್ಗೆ ಒಂದು ಬಾಂಧವ್ಯ ಅಂದರೆ ನಾಟ್ ಫಿಸಿಕಲ್ ಕನೆಕ್ಷನ್, ಎಮೋಷ್ನಲ್ ಕನೆಕ್ಷನ್, ನಾಟ್ ಎ ಸೆಕ್ಷುವಲ್ ರಿಲೇಷನ್ಶಿಪ್. ಅದು ಬಿಟ್ಟು ಬೇರೆ ಇದೆ ಜೀವನ. ಗುರುಗಳೇ, ಇನ್ನು ಮದುವೆ ಅಂತ ಬಂದ್ರೆ ಗಂಡು ಹೆಣ್ಣಿನ ಜಾತಕ ಪರಿಶೀಲನೆ ಮುಖ್ಯ. ಆದರೆ ಇತ್ತೀಚೆಗೆ ಲವ್ ಮಾಡುವಂಥವ್ರು ಒಂದು ಮೊಂಡು ನಂಬಿಕೆನ ಇಟ್ಕೊಂಡಿದ್ದಾರೆ. ಜಾತಕ ಎಲ್ಲ ಇರಲಿ, ನಾವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಜಾತಕ ಪರಿಶೀಲನೆ ಹೋಗಲಿ ಅದನ್ನ ನಂಬೋದು ಕೂಡ ಇಲ್ಲ. ಹೀಗಾಗಿ ಅದಾದಮೇಲೆ ಮದುವೆ ಆದಮೇಲೆ ಅನುಭವಿಸುವಂಥವ್ರು ಕೂಡ ಅವರೇ. ಹೀಗಾಗಿ ಲವ್ ಮಾಡುವಂಥವ್ರು ಅಥವಾ ಪ್ರೀತಿಯಲ್ಲಿ ಇದ್ದಂಥವ್ರು ತಮ್ಮ ಜಾತಕ ಪರಿಶೀಲನೆಯನ್ನು ಮಾಡಿಸಿದು ಮುಂದುವರಿಬೋದಾ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಆಗಿರುತ್ತೆ ಅಂತ ಗುರುಗಳೇ? ಇಲ್ಲಿ ಏನಾಗಿರುತ್ತೆ, ಪ್ರೀತಿಯಲ್ಲಿ ಎಲ್ಲವನ್ನ ಮರ್ತ್ಬಿಟ್ಟಿರ್ತಾರೆ ಅವರು. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಕಾಲಿಗೆ ಮುಳ್ಳು ಚುಚ್ಚಿದಾಗಲೇ ತಾನೆ ಅದ್ರ ನೋವು ಗೊತ್ತಾಗೋದು. ಈಗ ಕಾಲಿಗೆ ಮುಳ್ಳು ಚುಚ್ಚಿಲ್ಲ ಅಂದಾಗ ಆತ ಯಾವುದೇ ರೀತಿಯೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಲ್ಲನೂ ತುಂಬ ಸುಸೂತ್ರವಾಗಿ ಸರಾಗವಾಗಿ ನಡೀತಾ ಇರುತ್ತೆ. ಯಾವಾಗ ಕಾಲಿಗೆ ಮುಳ್ಳು ಚುಚ್ಚುತ್ತೆ ಅದಕ್ಕೆ ಮುಲಾಮಂತ್ರ ಹಚ್ಚಲೇಬೇಕು, ಆ ಮುಳ್ಳನ್ನ ಆಚೆ ತೆಗಿಲೇಬೇಕು. ಏನಾಗುತ್ತೆ, ಅಂತಹ ಕಾಲನ್ನು ಮುಳ್ಳು ಚುಚ್ಚೋಕ್ಕಿಂತ ಮೊದಲೇ ನಾವು ಅದಕ್ಕೆ ಪರಿಷ್ಕಾರವನ್ನು ಕಂಡುಹಿಡಬೇಕಾಗುತ್ತೆ. ಯಾವ ರೀತಿಯಲ್ಲಿ ಏನಾಗ್ತಾ ಇದೆ? ಈಗ ಪ್ರಥಮವಾಗಿ ಕೆಲವೊಂದು ಕರ್ಮ ಜಾತಕದಲ್ಲಿ, ಕೆಲವೊಂದು ಜಾತಕಗಳಲ್ಲಿ ನಾವು ನೋಡಿದಾಗ ಅವರ ಕರ್ಮದ ಅನುಸಾರವಾಗಿ ಒಬ್ಬೊಬ್ಬರಿಗೆ ತುಂಬಾ ಚೆನ್ನಾಗಿರುತ್ತೆ, ಜಾತಕನೇ ನೋಡಿರಲ್ಲ, ಮದುವೆ ಆಗಿರುತ್ತೆ, ತುಂಬ ಚೆನ್ನಾಗಿರೋದನ್ನು ನಾವು ನೋಡಿದ್ದೀವಿ. ಜಾತಕ ನೋಡಿದಲ್ಲೇ ಮದುವೆ ಆಗಿರೋರು ತುಂಬ ಸಮಸ್ಯೆಗಳನ್ನ ಅನುಭವಿಸೋದನ್ನೂ ಸಹಿತ ನಾವು ನೋಡ್ತಾ ಇದ್ದೀವಿ. ಏನಾಗುತ್ತೆ, ಮಂಗಳ ದೋಷ ಇರುತ್ತೆ ಒಬ್ಬರಿಗೆ, XYZ ಜಾತಕ ಅಂತ ತಗೊಳ್ಳೋಣ, ಯಾಕಂದರೆ ನಾವು ಅಲ್ಲಿ ಅವ್ರ ಹೆಸರನ್ನ ಮೆನ್ಷನ್ ಮಾಡೋದು ಬೇಡ. ಮದುವೆ ಆಗಿರುತ್ತೆ. ಮದುವೆ ಆದಂತಹ ಕೆಲವೇ ದಿನಗಳಲ್ಲಿ ಅಂದರೆ ಒಂದು 3 ತಿಂಗಳು ಅಥವಾ 6 ತಿಂಗಳು ಅಥವಾ 5 ತಿಂಗಳು ಅಥವಾ 2 ತಿಂಗಳು ಅಷ್ಟರ ಒಳಗಡೆ ಅವ್ರಿಗೆ ಆ ಮದುವೆ ಹುಡುಗನಿಗಾಗಿರ್ಬೋದು ಅಥವಾ ಹುಡುಗಿಗೆ ಯಾರಿಗೋ ಒಬ್ರಿಗೆ ಅನಾಹುತವಾಗಿ ಅವರು ಮೃತರಾಗಿರ್ತಾರೆ. ಸೊ ಅಂಥ ಸಂದರ್ಭ ಏನು ಮಾಡಬೇಕು? ಯಾಕಂದರೆ ಇದು ಜಾತಕದ ಹೊಂದಾಣಿಕೆಯಲ್ಲಿ ಕುಜದೋಷ ಇದ್ದಾಗ ಅದನ್ನು ಪರಿಹಾರ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಪರಿಹಾರನೇ ಮಾಡ್ದಲೇ ಅದಕ್ಕೆ ಒಂದು ಹೋದಾಗ ಈ ಥರ ಅಚಾತುರ್ಯಗಳು ನಡೆದಾಗ ಆವಾಗ ಹೋಗಿ ಪರಿಹಾರ ಮಾಡಿಸಿದ್ರೆ ಯಾವುದೇ ರೀತಿ ಫಲ ಸಿಗಲ್ಲ. ಇದೊಂದನೇ ಪಾಯಿಂಟ್. ಅದು ಎರಡನೇ ಪಾಯಿಂಟು, ಸಂತಾನೋತ್ಪತ್ತಿಯ ಸಮಸ್ಯೆಗಳಾಗುತ್ತೆ. ಯಾಕಂದರೆ ಮೈತ್ರಿಕೂಟನೇ ಚೆನ್ನಾಗಿರಲ್ಲ ಅವರಲ್ಲಿ. ಆವಾಗ ಏನಾಗುತ್ತೆ, ಡಿಲೇ ಇನ್ ಚೈಲ್ಡ್ ಬರ್ತ್ ಆಗುತ್ತೆ. ಮತ್ತು ಸಂತಾನೋತ್ಪತ್ತಿಗೇನೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಮತ್ತು ಹೊಂದಾಣಿಕೆ, ಅವರಿಬ್ಬರು ಹೊಂದಾಣಿಕೆ ಆಗೋಕ್ಕಿಂತ ಕುಟುಂಬನೂ ಸಹಿತ ಹೊಂದಾಣಿಕೆ ಆಗಬೇಕಲ್ಲ, ಅದು ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಮಿನಿಮಮ್ 6 ಮಂತ್ ಅಥವಾ 1 ಇಯರ್ ಅಥವಾ ಟೈಮ್ ತೊಗೊಳುತ್ತೆ. ಅದು ಆತುರದ ನಿರ್ಧಾರವನ್ನು ಪಟ್ಟು ಮನೆಯಿಂದ ಆಚೆ ಬಂದು ಸಂಕಷ್ಟವನ್ನು ಅನುಭವಿಸೋದಕ್ಕಿಂತ ಅದಕ್ಕೆ ಮೂಲ ಪರಿಹಾರಗಳನ್ನು ಹುಡುಕೊಳ್ಳೋದು ತುಂಬಾ ಉತ್ತಮ ಅಲ್ವ? ಯಾಕಂದರೆ ಆತುರ ಕೈಗೆ ನಾವು ಬುದ್ಧಿಯನ್ನು ಕೊಟ್ಟಾಗ ನಾವು ಡಿಸಿಷನ್ ಮೇಕರ್ ಆಗಿರಲ್ಲ. ಆ ಟೈಮಲ್ಲಿ ಸಮಯಕ್ಕೆ ತಕ್ಕಂಥ ಗೊಂಬೆ ಆಗಿರ್ತೀವಿ. ಆ ಸಮಯದಲ್ಲಿ ನಾವು ಸಮಯಕ್ಕೆ ತಕ್ಕಂಥ ಗೊಂಬೆ ಆಗ್ದಲೇ ಆ ಸಮಯ ಅನುಸಾರವಾಗಿ ಏನು ಪರಿಹಾರವನ್ನು ಮಾಡಬೇಕು ಅನ್ನೋದನ್ನು ನಾವು ಪ್ರಥಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸಮಸ್ಯೆ ಗೊತ್ತಿಲ್ಲದಲೇ ಅದಕ್ಕೆ ಪರಿಹಾರವನ್ನು ಹುಡ್ಕೊಳ್ಳೋದಕ್ಕಿಂತ ಸಮಸ್ಯೆ ಏನಂತ ಗೊತ್ತಾದ್ಮೇಲೆ ಅದಕ್ಕೆ ಪರಿಹಾರ ಹುಡ್ಕೊಳ್ಳೋದು ತುಂಬ ಉತ್ತಮ ಅಲ್ವಾ?
ಯಾಕಂದರೆ ಅದೇ ರೀತಿ ಹೋಗ್ತಾ ಹೋಗ್ತಾ ಈಗಿನ ಒಂದು ಬಾಂಡಿಂಗ್ಸ್ ಅಂತ ಏನಂತ ಕರಿತೀವಿ, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂದ್ರೆ ಮದುವೆ ಆದಮೇಲೂ ಮಾಡ್ಕೊಳ್ಬೋದಲ್ವ. ಯಾಕಂದರೆ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಸಂಸ್ಕೃತಿಯನ್ನು ನಾವು ಯಾವತ್ತೂ ಬಿಡೋಕ್ಕಾಗಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಅವ್ರಿಗೆ ಯಾರು ಗೊತ್ತಿರಲ್ಲ ಇವ್ರಿಗೆ, ಬಟ್ ಆಲ್ಸೋ ದೇ ಹ್ಯಾವ್ ಬಿನ್ ಸಸ್ಟೈನ್ ಫಾರ್ ಅ ಲಾಂಗರ್ ಟೈಮ್. ಈಗಿನ ಕಾಲಮಾನದಲ್ಲಿ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹೌದು, ಆಗಿನ ಕಾಲದ ಡೈವರ್ಸ್ ಅಂತ ಅಷ್ಟೊಂದು ಬೆಳಕಿಗೆ ಬಂದಿರಲಿಲ್ಲ. ಅದು ಇತ್ತೀಚಿನ ದಿನಗಳು, ಯಾಕಂದರೆ ಇದೆಲ್ಲ ಈ ಥರ ಒಂದು ನಮ್ಮ ಒಂದು ನೂತನವಾದಂತಹ ಒಂದು ಎನ್ವಿರಾನ್ಮೆಂಟ್ ಅಂತ ಏನಂತ ಕರಿತೀವಿ, ಒಂದು ವಯೋವಿಚಾರವನ್ನು ಏನಂತ ಕರಿತೀವಿ, ನಾವು ಎಷ್ಟು ಪ್ರಪಂಚ ಬೆಳೀತಾ ಹೋಗ್ತಾ ಇದೆ ಅಷ್ಟು ನಮ್ಮ ಪ್ರಪಂಚ, ನಮ್ಮ ಒಂದು ಮಾನಸಿಕ ಖಿನ್ನತೆಗಳು ಬೆಳೀತಾ ಹೋಗ್ತಾ ಇದೆ. ಒಬ್ಬ ವ್ಯಕ್ತಿ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ಅಂದರೆ ಅಲ್ಲೇನೋ ಒಂದು ಸಮಸ್ಯೆ ಇದೆ ಅಂತ ಅರ್ಥ. ಸಮಥಿಂಗ್ ಈಸ್ ಹ್ಯಾಪನಿಂಗ್ ಫಾರ್ ದೆಮ್, ಸಮಥಿಂಗ್ ಈಸ್ ಹ್ಯಾಪನಿಂಗ್ ಫಾರ್ ದೆಮ್ ಅಂತ. ಏನು ಅದನ್ನೇ ಕಂಡುಹಿಡಿಯೋದೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರ. ಎಲ್ಲಿ, ಯಾವಾಗ, ಯಾವ ರೀತಿಯಲ್ಲಿ, ಯಾವ ಬೆಳವಣಿಗೆ, ಯಾವ ಗ್ರಹದಿಂದ ಯಾವ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಆಗ್ತಾ ಇದೆ, ಮದುವೆಗಿಂತ ಮುಂಚೆ ಈ ಥರ ಸಮಸ್ಯೆ ಇದೆಯಾ, ಮದುವೆ ಆದಮೇಲೆ ಈ ಥರ ಇದೆಯಾ, ಏನಾಗ್ತಾ ಇದೆ ಆ ಒಂದು ಪರ್ಟಿಕ್ಯುಲರ್ ಲೈಫಲ್ಲಿ, ಯಾಕೆ ಹಿಂಗೆ ಆಗ್ತಾ ಇದೆ, ಪ್ರಶ್ನಾರ್ಥಕ ಚಿಹ್ನೆಯನ್ನು ತಾವು ಹಾಕ್ತಾ ಹೋಗ್ತಿರಲ್ಲ, ಅದಕ್ಕೆ ಉತ್ತರವನ್ನು ಇಲ್ಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊಡ್ತಾ ಹೋಗ್ತೇವೆ. ಯಾವ ರೀತಿ ಆಗ್ತಾ ಇದೆ, ಏನಾಗ್ತಾ ಇದೆ, ಏನು ಬೆಳವಣಿಗೆ ಆಗ್ತಾ ಇದೆ, ಯಾವ ಗ್ರಹಾಧಿಪತಿಗಳಲ್ಲಿ ಶಾಂತಿ. ಯಾಕಂದ್ರೆ ನೋಡಿ, ಯಾವುದೋ ಒಂದು ಸಮಸ್ಯೆ ಹುಟ್ಟಿದಾಗ ಆ ಸಮಸ್ಯೆನೇ ಪರಿಹಾರ ಆಗುತ್ತೆ ಅನ್ನೋದು ಸುಳ್ಳು. ಆ ಸಮಸ್ಯೆ ಪ್ರಭಾವ ಕಡಿಮೆ ಆಗುತ್ತೆ. ಕತ್ತೋಗೋ ಜಾಗದಲ್ಲಿ ಉಗುರೋದ್ರೆ ಏನು ಸಮಸ್ಯೆ ಆಗಲ್ಲ. ಈಗ ಡೈವರ್ಸೇ ಆಗ್ತಾ ಇತ್ತಂತ ಸಂದರ್ಭದಲ್ಲಿ ಆ ಮದುವೆನೇ ಆಗ್ದಲೇ ಇದ್ರೆ ಅಲ್ಲಿ ಆ ಒಂದು ಸಮಸ್ಯೆ ಡೈವರ್ಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಒಂದು ಹೈಯರ್ ಪ್ರಿಡಿಕ್ಷನ್ ಮಾಡಿದಾಗ ಗೊತ್ತಾಗುತ್ತದು. ಅದನ್ನು ಅವಾಯ್ಡ್ ಮಾಡೋದು ತುಂಬ ಉತ್ತಮ ಅಲ್ವಾ. ಸೊ ಹಾಗೆ ಒಂದು ಬಂಧುತ್ವ, ಒಂದು ಬಾಂಧವ್ಯ, ಒಂದು ಬೆಳವಣಿಗೆಗೆ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಸರಿ ಗುರುಗಳ, ಅಂದರೆ ತುಂಬ ಲವ್ ಕೇಸಸ್ಗಳಲ್ಲಿ ಈ ಥರ ಆಗ್ತಾ ಇರುತ್ತೆ. ಅಂದರೆ ಲವ್ ಮಾಡಿರ್ತಾರೆ, 6-7 ವರ್ಷ ತಳ್ಳಿರ್ತಾರೆ. ಅದಾದಮೇಲೆ ಮದುವೆ ಅಂತ ಬಂದಾಗ ಅವ್ರ ಮನೆ ದೊಡ್ಡವರು ಹೋಗ್ಬಿಟ್ಟು ಜ್ಯೋತಿಷಿಗಳ ಹತ್ರ ಅವರವರ ಜಾತಕವನ್ನು ತೋರಿಸ್ತಾರೆ. ಆಗ ಜಾತಕದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣದಲ್ಲಿ ಜ್ಯೋತಿಷಿಗಳು ಹೇಳ್ತಾರೆ, ಆಯಿತು ಇದಕ್ಕೊಂದು ಪರಿಹಾರ ಅಂತ ಮಾಡಬೇಕು, ಒಂದು ಹೋಮ ಮಾಡಿಸ್ಬೇಕು, ಈ ಥರ ಪರಿಹಾರಗಳನ್ನ ಮಾಡಿಸ್ಬೇಕು ಅಂತ ಹೇಳಿದಾಗ ಅದು 100% ರಿಸಲ್ಟ್ ಕೊಡುತ್ತಾ? ಅದಾದಮೇಲೆ ಅವ್ರ ಮದುವೆ ಆಗ್ಬೋದಾ ಸಮಸ್ಯೆ ಇದ್ರೂ? ಹೇಗೆ ಗುರುಗಳೇ? ನಂಬಿಕೆಯೇ ಜೀವನ. ಹೌದಾ. ಈಗ ನಾವು ಹಾಸ್ಪಿಟಲ್ಗೆ ಹೋಗ್ತೇವೆ, ಅವ್ರು ಕೊಡುವಂಥ ಮೆಡಿಸನ್ನ ನಾವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲ್ಲ, ತಗೊಳ್ತೇವೆ. ಅದೇ ರೀತಿ ಜ್ಯೋತಿಷ್ಯ ಫಲದಲ್ಲಿ ಕೊಡುವಂಥ ಪೂಜೆಯನ್ನು ಯಾಕೆ ತಾವು ಅದನ್ನು ನಂಬಲ್ಲ? ನಾವು ಅಸ್ಟ್ರಾಲಜಿ ವಿತ್ ಸೈನ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು ಇದನ್ನು. ಒಂದು ಡಾಕ್ಟರ್ ಕೊಡುವಂಥ ಮೆಡಿಸನ್ನು ನಿಮಗೆ ಯೂಸ್ ಆಗೋದು 40% ಆದರೆ ತಮ್ಮ ಆತ್ಮಸ್ಥೈರ್ಯ, ತಾವು ನಂಬುವಂತಹ ಒಂದು ಪ್ರಾಬಲ್ಯತೆ ನಿಮಗೆ 60% ಕೆಲಸ ಮಾಡುತ್ತೆ. ಹೌದಾ. ಸೊ ಹಾಗೆಯೇ ತಮ್ಮ ಒಂದು ನಂಬಿಕೆಯೇ ಜೀವನ. ಇದು ಒಂದು ನಂಬಿಕೆ ಅನ್ನುವಂತಹ ಒಂದು ಅಸ್ತ್ರ ತಮ್ಮಲ್ಲಿದ್ದಾಗ, ಆ ನಂಬಿಕೆಯಿಂದ ನೋಡಿ, ಶ್ರದ್ಧಾ ಭಕ್ತಿ ಶರಣಾರ್ಥಿಯಿಂದ ಯಾವಾಗ ಹೋಗ್ತೀರಿ, ಅದು ಗುರುಗಳ ಮಾರ್ಗದರ್ಶನದಲ್ಲಿ ತಾವು ಹೋದಾಗ ಸಿಗುತ್ತೆ. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿ ಸುಳ್ಳಿರ್ಬೋದು. ನಮ್ಮ ಒಂದು ಸನಾತನ ಧರ್ಮದಲ್ಲಿ ಬರೆದಿರುವಂಥ ಪ್ರತಿಯೊಂದು ಗ್ರಂಥ, ಪ್ರತಿಯೊಂದು ಅಂಶ, ಪ್ರತಿಯೊಂದು ಬೆಳವಣಿಗೆ ಯಾವುದೇ ಕಾರಣಕ್ಕೂ ಸುಳ್ಳಲ್ಲ. ಜ್ಯೋತಿಷಿ ಹೇಳುವಂತಹ ತರಿ ಸುಳ್ಳಾಗಿರ್ಬೋದು, ಹೇಳುವಂಥವನು ಸುಳ್ಳಾಗಿರ್ಬೋದು, ಹೇಳುವಂಥ ವಿಚಾರಗಳಿರ್ಬೋದು. ಜ್ಯೋತಿಷಿ ಏನಾದರೂ ಕೆಲವೊಂದು ವಿಚಾರಗಳಲ್ಲಿ ತಪ್ಪು ಮಾಡ್ಬೋದೇ ವಿನಃ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದಿಲ್ಲ. ನಮ್ಮ ಬಲ, ನಮ್ಮ ವಿಚಾರ, ನಮ್ಮ ಬೆಳವಣಿಗೆ, ನಮ್ಮ ಅಸ್ತಿತ್ವ ಆ ಒಂದು ಜ್ಯೋತಿಷ್ಯ ಬಲದಲ್ಲಿ ನಮ್ಮ ಗ್ರಂಥಗಳಲ್ಲಿ ಸುಮಾರು ವರ್ಷಗಳಿಂದನೂ ಅದನ್ನು ಬರ್ಕೊಂಡು ಬಂದಿದ್ದಾರೆ. ಯಾಕಂದರೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರಬೇಕು, ಪತಿ ಪತ್ನಿಯರು ಹೆಂಗಿರಬೇಕು, ಪತಿ ಪತ್ನಿಯ ಒಂದು ಸಮಾಗಮ ಹೆಂಗಿರುತ್ತೆ. ಯಾಕಂದರೆ ಒಂದು ಕನ್ಯೆಯಲ್ಲಿನ 4 ವಿಧಗಳಾಗಿ ವಿಂಗಡಿಸ್ತಾಳೆ. ಪದ್ಮಿನಿ, ಚಿತ್ತಿನಿ, ನಾಗಿನಿ, ಅಸ್ತಿನಿ ಅಂತ. ಅವರವರ ವಿಚಾರಗಳು ಹೆಂಗಿರುತ್ತೆ, ಅವರವರ ಒಂದು ವಯೋಕರಿ ಯಾವ ರೀತಿಯಾಗಿರುತ್ತೆ, ಹೀಗೆ ಪ್ರತಿಯೊಂದನ್ನು ಗ್ರಂಥದಲ್ಲಿ ಉಲ್ಲೇಖನೆ ಮಾಡಿರ್ತಾರೆ. ಅದೇ ರೀತಿಯಲ್ಲೂ ಸಹಿತ ಅವರ ಜೀವನ ಶೈಲಿಯನ್ನು ಅವರು ಅನುಭವಿಸ್ಬೇಕಾದ್ರೆ ಅವರು ಮೊದಲು ನಾವು ಹೇಳೋದೇನಪ್ಪ ಅಂದರೆ, ಅರ್ಥ ಮಾಡ್ಕೊಳ್ಳಿ, ತಮ್ಮ ಒಂದು ಮೂಲ ಜನ್ಮ ಪತ್ರಿಕೆಯನ್ನು ಅರ್ಥ ಮಾಡ್ಕೊಳ್ಳಿ ಪ್ರಥಮವಾಗಿ. ಯಾವಾಗ ತಾವು ಸರಿ ಮಾಡ್ಕೊಳ್ತೀರಲ್ಲ, ಮುಂದೆ ಎಲ್ಲ ಸರಿ ಆಗ್ತಾ ಹೋಗುತ್ತೆ.
ಯಾಕಂದರೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಫೌಂಡೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದು. ಆ ಫೌಂಡೇಶನೇ ಕರೆಕ್ಟಾಗಿಲ್ಲ ನಿಮಗೆ, ಮತ್ತು ಬಿಲ್ಡಿಂಗ್ ಹೆಂಗೆ ಕಟ್ತೀರಿ? ಬಿಲ್ಡಿಂಗ್ ಉಳಿಯುತ್ತಾ ಅಲ್ಲಿ? ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ. ಯಾಕಂದರೆ ಫೌಂಡೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಬಿಲ್ಡ್ ಎ ಬಿಲ್ಡಿಂಗ್. ಅದೇ ರೀತಿ ಜೀವನದ ಮೌಲ್ಯಗಳೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೋಗುವಂತಹ ಒಂದು ಸಕಾರಾತ್ಮಕವಾದಂಥ ನಡೆ, ಧಾರ್ಮಿಕ ಒಂದು ಕಾರ್ಯ, ನಮ್ಮ ಸಿದ್ಧಾಂತಗಳು, ನಮ್ಮ ಒಂದು ಸನಾತನ ಧರ್ಮದ ಒಂದು ಗ್ರಂಥಗಳು ನಮ್ಮ ಒಂದು ಫೌಂಡೇಶನ್ ಆಗಿರಬೇಕು. ಅದ್ರ ಪ್ರಕಾರವಾಗಿ ನಾವು ಹೋದರೆ ಈ ಥರ ಮದುವೆಯ ಸಮಸ್ಯೆಗಳೇ ಬರೋದಿಲ್ಲ, ಈ ಥರ ಒಂದು ದಾಂಪತ್ಯದಲ್ಲಿ ಬಿರಿಕೆ ಬರೋದಿಲ್ಲ. ಈಗ ಪ್ರೀತಿ ಪ್ರೇಮ ವಿಚಾರದಲ್ಲಿ ಹೋಗ್ಬೋದು ನೋಡಿ, ಆ ಒಂದು ಆಕರ್ಷಣೆ ಇರುವಂತಹ ಒಂದು ವಯಸ್ಸದು 18ರಿಂದ 26 ವರ್ಷ. ಈ ಒಂದು ವಯಸ್ಸೇನಿದೆ ಅಂದರೆ ಆಕರ್ಷಣೆ ಇರುವಂಥ ವಯಸ್ಸು. ಈ ವಯಸ್ಸಲ್ಲಿ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲಿ ಈಗಿನ ಒಂದು ಟ್ರೆಂಡಲ್ಲಿ ಈಗ ಒಂದು ಮೊಬೈಲ್ ಅಂತ ಏನಂತ ಸಿಕ್ಬಿಟ್ಟಿದೆ. ಪ್ರತಿಯೊಬ್ಬರು ಒಂದು ಅದೊಂಥರ ಮೊಬೈಲ್ ಇಲ್ಲ ಅಂತ ಅವ್ರು ಏನೂ ಮಾಡೋಕ್ಕಾಗಲ್ಲ, ಆ ಥರ ಆಗಿಬಿಟ್ಟಿದೆ. ಯಾಕಂದರೆ ಅವ್ರ ಹತ್ರ ಮೊಬೈಲ್ ಅವ್ರು 24 ಗಂಟೆ ಹಿಡ್ಕೊಂಡಿಲ್ಲ ಅಂದರೆ ದೇ ಫೀಲ್ ದಟ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ದೇರ್ ಲೈಫ್ ಅಂತ. ಯಾಕಂದರೆ ಎಲ್ಲನೂ ಡಿಪೆಂಡೆನ್ಸಿ ಲೈಫ್ ಆಗಿಬಿಟ್ಟಿದೆ ಈಗ ನಮ್ಮದೆಲ್ಲ. ನಾವು ಪ್ರತಿಯೊಬ್ಬರು ಸಹಿತ ಒಂದು ಡಿಪೆಂಡೆನ್ಸಿ, ಅದ್ರ ಮೇಲೆ ನಾವು ಅವಲಂಬಿತರಾಗಿದ್ದೇವೆ. ಅದು ಇಲ್ಲ ಅಂದರೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಅರ್ಥ. ಆ ಥರ ಆ ಡಿಪೆಂಡೆನ್ಸಿ ಲೈಫಿಂದ ಸ್ವಲ್ಪ ನಾವು ಆಚೆ ಬರೋಣ. ಡಿಪೆಂಡೆನ್ಸಿಯಿಂದ ಸ್ವಲ್ಪ ನಾವು ಆಚೆ ಬಂದಾಗ ವಿ ಕ್ಯಾನ್ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಡೂ. ತುಂಬ ವೈಬ್ರೇಷನ್ಸ್ ಇದೆ ಲೈಫಲ್ಲಿ. ಸನಾತನ ಧರ್ಮದ ಧ್ಯಾನ, ಯೋಗ, ಆ ಒಂದು ಲೈಫ್, ಒಂದು ಆಧ್ಯಾತ್ಮಿಕ ಜೀವನನೇ ಒಂದು ಸಾತ್ವಿಕ ಜೀವನ ಅಂತ ಕರಿತೇನೆ. ಯಾಕಂದರೆ ಇದರಿಂದ ಏನಾಗುತ್ತೆ, ಮನಸ್ಸುಗಳ ಹಗುರ ಆಗ್ತವೆ, ಮಾನಸಿಕವಾದಂಥ ಯೋಚನೆಗಳಿಂದ ದೂರ ಆಗ್ತೀರಿ. ಯು ಕ್ಯಾನ್ ಒಂದು ಹೊಸ ಚೈತನ್ಯ, ಹೊಸ ಪ್ರಾಬಲ್ಯ, ಹೊಸ ಬೆಳವಣಿಗೆ, ಹೊಸ ಅಭಿನವಭಾವ, ಒಂದು ಸಂಬಂಧವನ್ನು ಉಂಟು ಮಾಡುವಂತಹ ಒಂದು ಧಾರ್ಮಿಕ ಕಾರ್ಯಗಳಿಗೆ ತಾವು ಉತ್ತಮವಾದಂಥ ಪ್ರಾಬಲ್ಯವನ್ನು ಕೊಡ್ತೀರಿ. ಇಲ್ಲಿ ವಿಶೇಷವಾಗಿ ಒಂದು ಪುರುಷನಿಗೆ ಬೇಕಾಗಿರುವಂಥದ್ದೇನು, ಸ್ತ್ರೀಗೆ ಬೇಕಾಗಿರುವಂಥದ್ದು, ಅದು ತುಂಬ ಇಂಪಾರ್ಟೆಂಟ್. ಶಿ ನೀಡ್ ಒನ್ ಪರ್ಸನ್ ಟು ಶೇರ್ ದೇರ್ ಫೀಲಿಂಗ್ಸ್, ಟು ಅಂಡರ್ಸ್ಟ್ಯಾಂಡ್ ದೇರ್ ಲೈಫ್, ನಾಟ್ ಓನ್ಲಿ ದ ಫಿಸಿಕಲಿ. ನಾನು ಬರೀ ಫಿಸಿಕಲ್ ಬಗ್ಗೆ ಮಾತಾಡ್ತಿಲ್ಲ, ಎಮೋಷ್ನಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಮೋಷನಲ್ ಕನೆಕ್ಷನ್ಸ್ ಬಗ್ಗೆ ಬಂದು, ಒಂದು ಬಾಂಧವ್ಯ ಅಂದರೆ ನಾಟ್ ಫಿಸಿಕಲ್ ಕನೆಕ್ಷನ್, ಎಮೋಷ್ನಲ್ ಕನೆಕ್ಷನ್, ನಾಟ್ ಎ ಸೆಕ್ಷುವಲ್ ರಿಲೇಷನ್ಶಿಪ್. ಅದು ಬಿಟ್ಟು ಬೇರೆ ಇದೆ ಜೀವನ. ಆ ಎಮೋಷ್ನಲ್ ಕನೆಕ್ಟಿವಿಟಿ ಯಾವಾಗ ಒಬ್ಬ ವ್ಯಕ್ತಿ ಮಾಡ್ತಾನೆ ಆವಾಗಲೇ ಆ ಬಾಂಧವ್ಯ ಗಟ್ಟಿಯಾಗಿರುತ್ತೆ. ಎಂಥ ಗ್ರಹಗಳಿದ್ರು, ಯಾವುದೇ ಗ್ರಹಗಳವರು ಜೀವನದಲ್ಲಿ ತುಂಬಾ ಕೆಟ್ಟದಾಗಿದ್ರು ಸಹಿತ ಆ ಎಮೋಷ್ನಲ್ ಬಾಂಡಿಂಗ್ ಅನ್ನೋದು ಇಬ್ಬರು ನಡುವೆ ಇದ್ದರೆ ಯಾವ ಗ್ರಹನೂ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ಗ್ರಹಗಳು ಅವರ ಪೂರ್ವಕವಾಗಿ ಇರ್ತವೆ. ಅವಾಗ ಏನಂತೆ, ಶನಿ ಉಚ್ಚನಾಗಿದ್ದರು, ನೀಚನಾಗಿದ್ದರು, ಅವ್ರು ಮಾಡುವಂಥ ಕರ್ಮಗಳು. ಅದಕ್ಕೆ ನಾನು ಹೇಳೋದು, ಜ್ಯೋತಿಷ್ಯ 33% ನಮ್ಮನ್ನು ಹೆಲ್ಪ್ ಮಾಡಿದ್ರೆ, ವಾಸ್ತುಶಾಸ್ತ್ರ 33% ನಮಗೆ ಪ್ರಾಬಲ್ಯವನ್ನು ಕೊಟ್ಟರೆ, ಇನ್ನು ಉಳಿದು ನಮ್ಮ ಭಾವನೆ, ನಾವು ಮಾಡ್ತಿರುವಂಥ ಚಟುವಟಿಕೆಗಳು 34% ನಮ್ಮನ್ನು ಸರಿ ಮಾರ್ಗದಲ್ಲಿ ಕಳಿಸುತ್ತೆ. ನಮ್ಮ ಡಿಸಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓವರ್ ಹಿಯರ್. ಹೌ ವಿ ಟೇಕ್ ಡಿಸಿಷನ್. ಇಫ್ somebody is approaching us, whether I need to accept it or not, why I should accept it, ಯಾಕೆ ಅನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಹುಟ್ಟಿದಾಗ ಅವಾಗ ಉತ್ತರಗಳು ಬಂದೇ ಬರುತ್ತೆ. ನಾವು ಪ್ರಥಮವಾಗಿ ಯಾವುದೇ ಒಂದು ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಯಾಕೆ, ವೈ ಅನ್ನೋ ಪ್ರಶ್ನೆ, WH ಕ್ವಶನ್ಸ್ ಅಂತ ಕರಿತೀವಿ. ವೈ, ವಾಟ್, ಹೌ, ವೆನ್, ವೇರ್, ಈ ಥರ ಪ್ರಶ್ನೆಯನ್ನು ನಾವು ಹಾಕ್ಕೊಂಡು ಹೋಗ್ತಾ ಇದ್ರೆ ವಿ ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್ಸ್. ಒಂದು ಬಾಂಧವ್ಯಕ್ಕೂ ಅದೇ ಬೇಕು. ಪ್ರಥಮವಾಗಿ ಯಾರನ್ನೋ ಈ ಬ್ಲೈಂಡಾಗಿ ಅಕ್ಸೆಪ್ಟ್ ಮಾಡೋದಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನಕ್ಕೆ, ಯಾವ ಉದ್ದೇಶಕ್ಕೆ, ಅದರಿಂದ ನನ್ನ ಒಂದು ರಿಲೇಷನ್ಸ್ ಹೆಂಗಿರುತ್ತೆ, ನನ್ನ ಮಾತೃತ್ವಕ್ಕೆ ತೊಂದರೆ ಆಗುತ್ತಾ, ನನ್ನ ಪಿತೃತ್ವಕ್ಕೆ ತೊಂದರೆ ಆಗುತ್ತಾ, ನನ್ನ ಬಂಧುಗಳಲ್ಲಿ ತೊಂದರೆ, ಇದನ್ನೆಲ್ಲವನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಕನ್ಸಿಡರ್ ಮಾಡಿ ಆದಮೇಲೆ ಮುಂದಿನ ಸ್ಟೆಪ್ ನಾವು ಇಡಬೇಕು. ಆ ಕ್ಷಣಿಕ ಸುಖವನ್ನು ಯಾವುದೇ ಕಾರಣಕ್ಕೂ ಬೆಂಬಲಿಸಬಾರ್ದು. ನಮಗೆ ಬೇಕಾಗಿರೋದು ಲಾಂಗ್ ಟರ್ಮ್ ರಿಲೇಷನ್ಶಿಪ್, ನಾಟ್ ಫಾರ್ ಟೈಮ್ ಪಾಸ್, ನಾಟ್ ಫಾರ್ ಶಾರ್ಟ್ ಟರ್ಮ್. ಅದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಈಗಿನ ಯುವಕರು, ಈಗಿನ ಪೀಳಿಗೆ ಅದನ್ನು ಫಸ್ಟ್ ಅರ್ಥ ಮಾಡೋದು. ಶಾರ್ಟ್ ಟರ್ಮ್ನ ನೋಡ್ತಾ ಇದ್ದಾರೆ, ಲಾಂಗ್ ಟರ್ಮ್ನ ನೋಡ್ತಾ ಇಲ್ಲ. ಆ ಕ್ಷಣಿಕ ಸುಖ, ಆ ಕ್ಷಣಕ್ಕೆ ಏನು ಬೇಕು ಅದು ಅಷ್ಟೇ. ಮತ್ತು ಮುಂದೆ ಮದುವೆ ಅನ್ನೋದು ಲಾಂಗ್ ಟರ್ಮ್ ರಿಲೇಷನ್ಶಿಪ್, ನಾಟ್ ಫಾರ್ ಎ ಶಾರ್ಟ್ ಟರ್ಮ್. ಈಗ ಸಿಚುವೇಶನ್ಶಿಪ್ ಅಂತೆ, ಈಗ ನಡೀತಿರೋದು ಸಿಚುವೇಶನ್ಶಿಪ್. ಆ ಸಿಚುವೇಶನ್ ತಕ್ಕನಾಗೆ, ಆ ಸಿಚುವೇಶನ್ಗೆ ಒಂದು ರಿಲೇಷನ್ಶಿಪ್, ದಟ್ ಇಸ್ ಕಾಲ್ಡ್ ಸಿಚುವೇಶನ್ಶಿಪ್ ಅಲ್ವಾ? ಹೌದು. ಇಫ್ ಐ ಆಮ್ ನಾಟ್ ರಾಂಗ್, ಕರೆಕ್ಟ್.
ಸೊ ಅದು ಅವಶ್ಯಕತೆ ಇದೆಯಾ? ಒಂದು ಮದುವೆ ಬಾಂಧವ್ಯ, ದಿಟ್ ಇಸ್ ನಾಟ್ ಎ ಸಿಚುವೇಶನ್ಶಿಪ್, ದಟ್ ಇಸ್ ಅ ಲಾಂಗ್ ಟರ್ಮ್ ರಿಲೇಶನ್ಶಿಪ್. ಹೌದು. ಆ ಸಮಯಕ್ಕೆ ತಕ್ಕನಾಗಿ ಇರೋದಕ್ಕಿಂತ ಆ ಸಮಯವನ್ನೇ ನಮ್ಮ ತಕ್ಕನಾಗಿ ಮಾಡ್ಕೊಳ್ಬೇಕಲ್ವಾ? ದಟ್ಸ್ ವಾಟ್ ದ ಮದುವೆ. ಅದೇ ತಾನೇ ಬಾಂಧವ್ಯ ಅಂದರೆ. ಆ ಸಿಚುವೇಶನ್ನೇ ಹಿಡ್ಕೊಂಡು ಹೋಗ್ತಾ ಇದ್ರೆ, ಆ ಸಿಚುವೇಶನ್ ಒಂದೊಂದು ಸಿಚುವೇಶನ್ ತಂದು ಕೊಡುತ್ತೆ ನಮಗೆ. ಆ ಥರ ಹೋಗ್ತಾ ಇದ್ರೆ ಜೀವನ ಎಲ್ಲೋಗುತ್ತೆ? ಜೀವನ ಯಾವ ಕಡೆ ಹೋಗುತ್ತೆ? ಯಾವ ಪ್ರೀಗೆ ಹೋಗುತ್ತೆ? ಅಮೂಲ್ಯವಾದಂಥ, ಭಗವಂತ ಕೊಟ್ಟಿರೋದು ಅಮೂಲ್ಯವಾದಂಥ ಜೀವನ ನಮಗೆ. ಅದರಲ್ಲಿ ಕಹಿ ಇದೆ, ಸಿಹಿ ಇದೆ, ಬೆಳವಣಿಗೆ ಇದೆ, ಎಲ್ಲ ಇದೆ. ನಾವು ಅಳ್ತೀವಿ, ನಗ್ತೀವಿ, ಸುಖ ಪಡ್ತೀವಿ, ದುಃಖ ಪಡ್ತೀವಿ, ಸುಖ ಭೋಗ್ಯವನ್ನು ಅನುಭವಿಸ್ತೀವಿ, ಮತ್ತು ದುಃಖವನ್ನು ಅನುಭವಿಸ್ತೀವಿ. ಸೊ ಸಿಹಿ ಕಹಿ ಎಲ್ಲವನ್ನು ನಾವು ಅನುಭವಿಸ್ತೀವಿ. ಈಗ ಹೊಸ ಸಂವತ್ಸರ ಬರ್ತಾ ಇದೆ, ಯುಗಾದಿ. ಈ ಒಂದು ಯುಗಾದಿಯಲ್ಲಿ ತಾವೊಂದು ಸಂಕಲ್ಪವನ್ನು ಮಾಡಿ, ಸಿಚುವೇಶನ್ಶಿಪ್ ಅವೆಲ್ಲಕ್ಕಿಂತ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಬೇಕು ಅಂತ. ಆವಾಗ ತಮಗೆ ಬೆಳೆಯುತ್ತೆ ಒಂದು ಉತ್ತಮವಾದಂತಹ ಒಂದು ಬಾಂಧವ್ಯ. ಆ ಬಾಂಧವ್ಯದಲ್ಲಿ ಅವನೆಷ್ಟು ಟ್ರೂ ಆಗಿದ್ದಾನೆ ಅನ್ನೋದಕ್ಕಿಂತ ನೀವು ಎಷ್ಟು ಅದಕ್ಕೆ ತಾವು ನ್ಯಾಯವನ್ನು ಒದಗಿಸ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಂದರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ, ಒಂದು ಕೈಯಿಂದ ಚಪ್ಪಾಳೆ ಆಗಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಎಷ್ಟು ಇಬ್ಬರ ನಡುವೆ ಇದ್ದಂತಹ ಒಂದು ವ್ಯಾಲ್ಯೂಸ್ ಅಂತ ಏನಂತ ಕರಿತೀವಿ, ಇಬ್ಬರು ಗೌರವಿಸ್ಬೇಕಾಗತ್ತೆ. ಇಬ್ಬರ ಬಾಂಧವ್ಯವನ್ನು ಗಟ್ಟಿ ಮಾಡ್ಕೊ, ಫಸ್ಟ್ ಆಫ್ ಆಲ್ ಪರಸ್ಪರ ಅಭಿಪ್ರಾಯವನ್ನು, ಪರಸ್ಪರ ಇರುವಂತಹ ಗೌರವವನ್ನು ಫಸ್ಟ್ ಬೆಳೆಸ್ಕೊಳ್ಳಿ. ಈಗ ಗಂಡ ಹೆಂಡತಿ ನಡುವೆ ಸಮಸ್ಯೆ ಆಗೋದೇ ಅದೇ ಉದ್ದೇಶಕ್ಕೆ. ಪರಸ್ಪರ ಗೌರವ ಇರೋದಿಲ್ಲ. ನಾನು ಅಡುಗೆ ಮನೆ ಕೆಲಸ ಮಾಡಬೇಕು, ನೀನು ಆಫೀಸಲ್ಲಿ, ಅದನ್ನು ಡಿವೈಡ್ ಮಾಡ್ಕೊಳ್ಳೋಕ್ಕಿಂತ ಎರಡನ್ನೂ ಒಟ್ಟಿಗೆ, ಎರಡನ್ನೂ ಒಂದು ಬಾಂಧವ್ಯದಲ್ಲಿ ನೋಡಿ. ಈಗಿನ ಒಂದು ಟ್ರೆಂಡಲ್ಲಿ ಗಂಡನೂ ದುಡಿತಾಳೆ, ಹೆಂಡತಿನೂ ದುಡಿತಾಳೆ, ಹೌದಾ? ಇಬ್ರದ್ದು ಅವ್ರದ್ದೇ ಆದ ಒಂದು ಸ್ಟ್ರೆಸ್ ಇರುತ್ತೆ, ಎಂಪ್ಲಾಯ್ಮೆಂಟ್ ಸ್ಟ್ರೆಸ್ ಇರುತ್ತೆ, ಅವರ ಒಂದು ವರ್ಕಿಂಗ್ ಎನ್ವೈರನ್ಮೆಂಟ್ ಸ್ಟ್ರೆಸ್ ಇರುತ್ತೆ. ಅದನ್ನ ಅಲ್ಲೇ ಬಿಟ್ಟು ಮನೆಗೆ ಬಂದ ಗಂಡ ಹೆಂಡತಿಯಾಗಿ ಬದುಕಿ, ಪತಿ ಪತ್ನಿಯ ನಡುವೆ ಇದ್ದಂಥ ಅನುಭವಕ್ಕೂ ಒಂದು ಫ್ರೆಂಡ್ಶಿಪ್ನ ಬಿಲ್ಡಪ್ ಮಾಡ್ಕೊಳ್ಳಿ. ಆವಾಗ ಒಂದು ಬಾಂಧವ್ಯ ಉಳಿಯುತ್ತೆ.